ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಅಮಾವಾಸ್ಯೆ ಇರೋದ್ರಿಂದ ವಿಶೇಷವಾಗಿ ನಾವು ಮನೆಗಳಿಗೆ ಲಕ್ಷ್ಮೀ ಸಾನ್ನಿಧ್ಯ ಮತ್ತು ವಿಷ್ಣುವಿನ ಸಮೇತ ನಮ್ಮ ಗುರುರಾಯರ ಸಮೇತ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು, ನಮ್ಮ ಮನೆಯಲ್ಲಿರೋಂಥ ಸಾಲದ ಸಮಸ್ಯೆಗಳು ದೂರ ಆಗಬೇಕು, ಅಥವಾ ನಾವು ದುಡಿದಂಥ ದುಡ್ಡು ಯಾವಾಗಲೂ ನಮ್ಮ ಮನೆಯಲ್ಲಿ ಉಳಿತಾಯ ಆಗಬೇಕು, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು. ನಾವು ಯಾವುದೋ ಒಂದು ವ್ರತಗಳನ್ನು ನಾವು ಇವಾಗ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಆ ಶುರು ಮಾಡೋದಂಥ ವ್ರತಗಳಿಗೆ ನಮಗೆ ಆ ವ್ರತಗಳಿಂದ ಫಲಗಳು ಸಿಕ್ಕಿ ನಮಗೆ ನಮ್ಮ ಅಪೇಕ್ಷೆಗಳು ಈಡೇರೋದಕ್ಕೆ ನಮಗೆ ಸಹಾಯ ಮಾಡಲಿ ಅಂತ ನೀವು ಒಂದು ಪುಟ್ಟ ಉಪಾಯನ ನೀವು ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನೀವು ಎಲ್ಲರೂ ರಾಯರ ಸೇವೆ ಮಾಡಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದ್ದೀರಾ, ಸಂಕಲ್ಪ ಮಾಡಿಕೊಂಡು ವ್ರತಗಳನ್ನು ಮಾಡ್ತಾ ಇದ್ದೀರಾ, ಸೇವೆಗಳನ್ನು ಮಾಡ್ತಾ ಇದ್ದೀರಾ. ಅಂಥ ಸೇವೆಗಳನ್ನು ಮಾಡೋದ್ರ ಜೊತೆಯಾಗಿ ನಮ್ಮ ಮನೆಗಳಿಗೆ ಲಕ್ಷ್ಮೀ ಕಾರುಣ್ಯ ಬೇಕೇ ಬೇಕಾಗುತ್ತೆ. ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ, ಋಣಾತ್ಮಕ ಬಾಧೆಗಳೆಲ್ಲ ಹೋಗಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸಬೇಕು. ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ವಿಷ್ಣುವಿನ ಅನುಗ್ರಹದ ಜೊತೆಗೆ ಶುಭ ಕಾರ್ಯಗಳು ಆಗಿ ಎಲ್ಲದಕ್ಕೂ ಹಣ ಒದಗಬೇಕು. ಒಂದಷ್ಟು ದುಡಿದಂಥ ಹಣ ಉಳಿತಾಯ ಆಗಬೇಕು. ನಮಗೆ ಯಾರ್ದೋ ಕಣ್ಣು ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಜಗಳಗಳಾಗ್ತಿದೆ, ಅದೆಲ್ಲ ಕಂಟ್ರೋಲ್ ಬರಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಇವತ್ತು ಗುರುವಾರದ ಸಮಯಗಳಲ್ಲೇ ಇದನ್ನು ಮಾಡ್ಕೊಬೇಕು. ನೀವು ಪ್ರತಿ ಗುರುವಾರ ಇದನ್ನು ಮಾಡ್ಕೊಳ್ಳೋ ಅಂಥ ಅಭ್ಯಾಸನ ನೀವು ರೂಢಿಸ್ಕೊಂಡಿದ್ದೆ ಆದರೆ ಸದಾಕಾಲ ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿಕೊಂಡು ಗುರುರಾಯರು, ಮಹಾಲಕ್ಷ್ಮಿ, ವಿಷ್ಣು ಮೂರೂ ಜನರು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಮಾಂಗಲ್ಯ ಕಟ್ಟೋ ಅಂಥದ್ದು ಒಂದು ದಾರ ಇರುತ್ತೆ, ಹಳದಿ ಬಣ್ಣದ ದಾರಗಳು ಅಥವಾ ಗೋಲ್ಡ್ ಅರ್ಶನಗಳನ್ನು ಕಟ್ಟೋಂಥ ದಾರಗಳಿರುತ್ತೆ. ಆ ದಾರನ ಒಂದನ್ನು ನೀವು ತೊಗೊಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ 3 ವಿಳೆದೆಲೆಗಳನ್ನು ತೊಗೊಬೇಕಾಗುತ್ತೆ. ಆ 3 ವಿಳೆದೆಲೆಗಳ ಮೇಲೆ ಇವತ್ತು ರಾಯರ ಮುಂದೆ ನೀವು ವಿಶೇಷವಾಗಿ ರಾಯರಿಗೆ ಹಚ್ಚೋದಕ್ಕೆ ನೀವು ಗಂಧನ ತೆಗೆದಿರ್ತಿರಲ್ಲ, ಆ ಗಂಧನ ನೀವು ಸ್ವಲ್ಪ ಉಳಿಸ್ಕೊಂಡು ಒಂದು ಎಲೆಯ ಮೇಲೆ ಶ್ರೀಕಾರನ ಬರೀಬೇಕಾಗುತ್ತೆ, ಒಂದು ಎಲೆಯ ಮೇಲೆ ಓಂಕಾರ ಬರೀಬೇಕಾಗುತ್ತೆ, ಇನ್ನೊಂದು ಎಲೆಯ ಮೇಲೆ ಸ್ವಸ್ತಿಕ್ನ ನೀವು ಬರೀಬೇಕಾಗುತ್ತೆ. 3 ಎಲೆಗಳ ಮೇಲೆ ಒಂದೊಂದನ್ನು ನೀವು ಬರೆದು ಅದನ್ನು ನೀವು ಫೋಲ್ಡ್ ಮಾಡಿಬಿಟ್ಟು ಬಾಗಿಲಿಗೆ ನೀವು ಆ ಹಳದಿ ದಾರ ಇರುತ್ತಲ್ಲ, ಆ ಹಳದಿ ದಾರದ ಜೊತೆ ಸೇರಿಸ್ಬಿಟ್ಟು ನೀವು ಕಟ್ಟೋ ಅಂಥದ್ದನ್ನು ನೀವು ಮಾಡಬೇಕು. ಆ ರೀತಿ ಮನೆಯ ಪ್ರವೇಶ ದ್ವಾರಕ್ಕೆ ನೀವು ಆ 3 ಚಿಹ್ನೆಗಳನ್ನು ನೀವು ಕಟ್ಟೋದ್ರಿಂದ, ಅಂದರೆ ಶ್ರೀಕಾರ, ಓಂಕಾರ ಮತ್ತು ಸ್ವಸ್ತಿಕ್ನ ನೀವು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ, ಶತ್ರುಗಳ ಸಮಸ್ಯೆ ಇದ್ದರೆ, ರೋಗ ರುಜಿನಗಳಿದ್ದರೆ, ಅಥವಾ ನಿಮಗೆ ಯಾವುದೋ ಒಂದು ಗ್ರಹ ಬಾಧೆಯಿಂದ ಕಣ್ಣು ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಯಾರೋ ನಿಮ್ಮ ಮನೆಗೆ ಬಂದು ಹೋಗೋ ನಂತರ ನಿಮ್ಮ ಮನೇಲಿ ಏನೋ ಒಂದು ಥರ ಜಗಳ ಸ್ಟಾರ್ಟ್ ಆಗ್ಬೋದು, ನೋವು ಆಗ್ಬೋದು, ಸಾವು ನೋವು ಆಗ್ತಾ ಇರ್ಬೋದು, ಅಂಥದ್ದೆಲ್ಲ ಹೋಗಬೇಕು ಅಂತ ಅಂದಾಗ ನಮ್ಮ ಮನೆಯ ಪ್ರವೇಶ ದ್ವಾರ ದೇವರ ಕೋಣೆಯಂತೆ ರಕ್ಷಾ ಕವಚವಾಗಿ ನಿಂತಿರಬೇಕು. ಅದಕ್ಕೋಸ್ಕರ ನೀವು ಈ 3 ಎಲೆಗಳಿಂದ ಈ ತಂತ್ರನ ನೀವು ಪ್ರತಿ ಗುರುವಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗುರುವಿನ ಅನುಗ್ರಹ ಇರುತ್ತೆ, ಲಕ್ಷ್ಮಿಯ ಅನುಗ್ರಹ ಇರುತ್ತೆ, ವಿಷ್ಣುವಿನ ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ, ಮತ್ತು ಶಿವನ ಅಂಶ ಕೂಡ ಸೇರಿಕೊಂಡಿರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ತುಂಬ ಸರಳವಾದದ್ದು, ಆದರೆ ನೀವು ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಒಂದೇ ಒಂದು ಗುರುವಾರ ಮಾಡೋದಲ್ಲ, ಪ್ರತಿ ಗುರುವಾರನೂ ನೀವು ಮಾಡ್ಕೋಬೇಕು. ಪ್ರತಿ ಗುರುವಾರ ನೀವು ಎಲೆಗಳನ್ನು ಚೇಂಜ್ ಮಾಡೋ ಅಂಥದ್ದನ್ನು ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಮನೆಯಲ್ಲಿರೋಂಥ ಯಾವುದೋ ಒಂದು ನೆಗೆಟಿವಿಟಿ, ಯಾವುದೋ ಒಂದು ದೋಷಗಳು, ಯಾವುದೋ ಒಂದು ಋಣಬಾಧೆಗಳು, ಯಾವುದೋ ಒಂದು ಶಾಪಗಳಿಗೆ ಒಳಗಾಗಿ ತತ್ತರಿಸ್ತಾ ಇರೋಂಥ ಮನೆಗಳು ಉದ್ಧಾರ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ.
ಯಾಕಂದರೆ ನಾವು ರಾಯರಿಗೆ ಹಚ್ಚಿದ್ದ ಇವಾಗ ನೀವು ಪೂಜೆಗೆಲ್ಲ ತೆಗೆದಿರ್ತೀರಲ್ಲ, ಅದು ಗಂಧ ಬಂದು ಉಳಿದಿರೋಂಥ ಗಂಧನ ನಾವು ಶೇಷಗಂಧ ಅಂತೀವಿ. ಅಕಸ್ಮಾತ್ ನಿಮಗೆ ಅದು ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ರಾಯರಿಗೆ ಲೇಪನ ಮಾಡಿರ್ತೀರಲ್ಲ, ರಾಯರಿಗೆ ಹಚ್ಚಿದಂತಹ ವಿಗ್ರಹಕ್ಕೆ ಹಚ್ಚಿದಂತಹ ಗಂಧಗಳನ್ನು ನೀವು ಎಸೆಕ್ಕೆ ಹೋಗ್ಬೇಡಿ. ಆ ಗಂಧದ ಪುಡಿನ ನೀವು ಒಂದು ಬಟ್ಟಲಿಗೆ ಕಲೆಕ್ಟ್ ಮಾಡಿ ಅದನ್ನು ನೀವು ಕಲಿಸ್ಬಿಟ್ಟು ಅದರಿಂದ ನೀವು ಶ್ರೀಕಾರ, ಓಂಕಾರ ಮತ್ತು ಸ್ವಸ್ತಿಗಳನ್ನು ನೀವು ಬರೆದು ಬಾಗಿಲಿಗೆ ವಿಳೆದೆಲೆಯ ಮೇಲೆ ಬರೆದು ಅದನ್ನು ಬಾಗಿಲಿಗೆ ಕಟ್ಟೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಸದಾಕಾಲ ಲಕ್ಷ್ಮಿ ಮತ್ತು ವಿಷ್ಣು ಗುರುಗಳ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಇವತ್ತು ಅಮಾವಾಸ್ಯೆ ತಿಥಿ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಗುರುವಾರ ಇರೋದ್ರಿಂದ ಇವತ್ತು ಮಾಡ್ಕೊಳ್ಳಿ. ನಾಳೆ ಶುಕ್ರವಾರದ ಸಮಯಗಳಲ್ಲಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಯಾವುದೋ ಒಂದು ರೂಪದಲ್ಲಿ ಗುರುಗಳ ಸಮೇತ ನಿಮ್ಮ ಮನೆಗೆ ಆಗಮಿಸಿ ನಿಮಗೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು.